ಇದು ಧಮನಿತರ ಧ್ವನಿ. ವೀಕ್ಷಕರೇ, GBA ವರ್ಲ್ಡ್ ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ವಿಧಾನಸಭಾ ಕ್ಷೇತ್ರ ಯಲಹಂಕ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಇರುವಂತಹ ಹಾಗೇನೆ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ. SR ವಿಶ್ವನಾಥ್ ಅವರು ಅಂದ್ರೆ ಬಿಜೆಪಿಯ ಹಿರಿಯ ನಾಯಕ SR ವಿಶ್ವನಾಥ್ ಅವರು ಇಲ್ಲಿ ಶಾಸಕರು. ಸತತವಾಗಿ ಸರ್ಕಾರ ಇದ್ರೆ ಸಚಿವರಾಗಬೇಕಿತ್ತು, ಸರ್ಕಾರ ಇಲ್ಲ. ಯಲಹಂಕ ವಿಧಾನಸಭಾ ಕ್ಷೇತ್ರದ GBA ವಾರ್ಡ್ ಲೆಕ್ಕಾಚಾರ ನೋಡೋದಾದ್ರೆ BBMP ಅವಧಿ ಇದ್ದಾಗ ಇಲ್ಲಿ 4 ವಾರ್ಡ್ಗಳಿತ್ತು. BBMP ಇದ್ದಾಗ ಇದೀಗ GBA ವ್ಯಾಪ್ತಿಯಲ್ಲಿ ಒಟ್ಟು 7 ವಾರ್ಡ್ಗಳು ಬರುತ್ತೆ. 2010 ಮತ್ತು 2015 ಚುನಾವಣೆ ವೇಳೆಗೆ ಕೂಡ ಆ ಎರಡೂ ಟೈಮಲ್ಲಿ ಕೂಡ ಅಂದ್ರೆ BBMP ಚುನಾವಣೆ ಆದಾಗ SR ವಿಶ್ವನಾಥ್ ಅವರೇ ಶಾಸಕರಾಗಿದ್ರು. 2015 BBMP ಚುನಾವಣೆ ನೋಡೋದಾದ್ರೆ ಬಿಜೆಪಿ ಅಂದ್ರೆ ಆಗ BBMP ಅವಧಿಯಲ್ಲಿ ಇದ್ದಂತ 4 ವಾರ್ಡ್ಗಳಲ್ಲಿ ಬಿಜೆಪಿ 3 ಗೆದ್ದಿತ್ತು, ಕಾಂಗ್ರೆಸ್ 1 ಗೆದ್ದಿತ್ತು, JDS ಖಾತೆ ತೆರೆದಿರಲಿಲ್ಲ 2015ರಲ್ಲಿ. 2010 BBMP ಚುನಾವಣೆಯಲ್ಲಿ ಕೂಡ JDS ಖಾತೆ ತೆರೆದಿರಲಿಲ್ಲ, ಆದ್ರೆ ಬಿಜೆಪಿ 4ಕ್ಕೆ 4 ವಾರ್ಡ್ಗಳನ್ನ ಗೆದ್ದಿತ್ತು. 2023 ವಿಧಾನಸಭಾ ಚುನಾವಣೆ ಲೆಕ್ಕಾಚಾರ, ಯಾಕಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಗೊತ್ತಾಗ್ಬೇಕಲ್ಲ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ BBMP ಚುನಾವಣೆಗೆ ಅಂದ್ರೆ GBA ಚುನಾವಣೆಗೆ ಅಂತ. 2023 ವಿಧಾನಸಭಾ ಚುನಾವಣೆಯಲ್ಲಿ SR ವಿಶ್ವನಾಥ್ ಬಿಜೆಪಿಯಿಂದ 51.50 ಮತವನ್ನು ಪಡ್ಕೊಂಡಿದ್ರು. ಕಾಂಗ್ರೆಸ್ ಇಂದ ಕೇಶವರಾಜಣ್ಣ 28.18% ಮತ. ಇನ್ನು ಮುನೇಗೌಡರು JDS ಇಂದ 16.19% ಮತವನ್ನು ಪಡ್ಕೊಂಡಿದ್ರು. ಮುನೇಗೌಡರು ಯಲಹಂಕ ಆಟದಿಂದ ಹಿಂದೆ ಸರಿದವ್ರೆ, ದಾಸರಳ್ಳಿಯಲ್ಲಿ ತಮ್ಮ ಅಸ್ತಿತ್ವನ ಕಂಡುಕೊಳ್ಳಕ್ಕೆ ಓಡಾಡ್ತಾವ್ರೆ. ಇನ್ನು 2013 ವಿಧಾನಸಭಾ ಚುನಾವಣೆ ಲೆಕ್ಕಾಚಾರ ನೋಡೋದಾದ್ರೆ SR ವಿಶ್ವನಾಥ್ ಅವರು ಬಿಜೆಪಿಯಿಂದ 37.72% ಮತ ಪಡ್ಕೊಂಡಿದ್ರು. ಚಂದ್ರಪ್ಪ JDS ಇಂದ 28.53% ಮತ. ಹಾಗೆ MN ಗೋಪಾಲ್ ಕೃಷ್ಣ 26.16% ಮತವನ್ನು ಪಡ್ಕೊಂಡಿದ್ರು. ಅಂದ್ರೆ ವಿಧಾನಸಭೆ ಚುನಾವಣೆ ಅಂತ ಬಂದಾಗ JDSಗೂ ಓಟ್ಗಳು ಬಿದ್ದಿದೆ ಖಂಡಿತ. ಆದ್ರೆ BBMP ಚುನಾವಣೆಯಲ್ಲಿ ಕನ್ವರ್ಟ್ ಆಗಿರ್ಲಿಲ್ಲ, ಅದು ಗೆಲುವಾಗಿ ಈ ಬಾರಿ ಏನ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ GBA ಲೆಕ್ಕಾಚಾರದಲ್ಲಿ? SR ವಿಶ್ವನಾಥ್ ಅವರಿಗೆ ಬಿಜೆಪಿ GBA ಚುನಾವಣೆಗೆ ಸಂಬಂಧಪಟ್ಟ ಹಾಗೂ ಕೂಡ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಹೌದು, ಅವರು ಕೇವಲ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಸೀಮಿತ ಆಗಿಲ್ಲ. ಅವರಿಗೆ ಗ್ರೇಟರ್ ಬೆಂಗಳೂರಲ್ಲಿ ಅವ್ರಿಗೂ ಕೂಡ ದೊಡ್ಡ ಜವಾಬ್ದಾರಿಯನ್ನ ಬಿಜೆಪಿ ಒಪ್ಪಿಸಿದೆ. ಹೌದು. ಇನ್ನು 2010 ಮತ್ತು 2015 ಲೆಕ್ಕಾಚಾರವನ್ನ ನೀವು ಮುಂದಿಟ್ರಿ ಯೋಗಿ ಅವರೇ. BBMP ಚುನಾವಣೆ 2015ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ವಾರ್ಡ್ ನಲ್ಲಿ, ಯಲಹಂಕದಲ್ಲಿ ಚೌಡೇಶ್ವರಿ ವಾರ್ಡ್ ನಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಪದ್ಮಾವತಿ ಅವರು ಗೆದ್ದಿದ್ರು. ಇನ್ನು ಉಳಿದ ಹಾಗೆ ಕೆಂಪೇಗೌಡ ವಾರ್ಡ್ ಚಂದ್ರಮ್ಮ ಅವರು ಗೆದ್ದಿದ್ರು. ಅಟ್ಟೂರು ವಾರ್ಡ್ ನಲ್ಲಿ ನೇತ್ರಾವತಿ ಪಲ್ಲವಿ ಅವರು ಗೆದ್ದಿದ್ರು. ಯಲಹಂಕ ಸ್ಯಾಟಲೈಟ್ ಟೌನ್ ವಾರ್ಡ್ ನಲ್ಲಿ ಸತೀಶ್ ಅವರು ಗೆದ್ದಿದ್ರು 2015ರಲ್ಲಿ. 2010ರಲ್ಲಿ ಈ 4 ವಾರ್ಡ್ಗಳನ್ನ ಬಿಜೆಪಿ ಗೆದ್ದಿತ್ತು. ಇನ್ನು ನೀವು JDS ನ ಲೆಕ್ಕಾಚಾರಕ್ಕೆ ಬಂದ್ರಿ. JDS ಅಗೇನ್ ಹೇಗೆ ನಾವು ಈ ಹಿಂದೆ ಚಾಮರಾಜಪೇಟೆಯ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ JDS ನ ಬಗ್ಗೆ ಏನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವಿ, ಅದೇ ಅಭಿಪ್ರಾಯವನ್ನ ನಾವು ಇಲ್ಲಿ ವ್ಯಕ್ತಪಡಿಸಬಹುದು. ಯಾಕಂತ ಹೇಳಿದ್ರೆ ಒಂದು ವಿಧಾನಸಭಾ ಕ್ಷೇತ್ರ ಬೆಂಗಳೂರಲ್ಲಿ ದಾಸರಹಳ್ಳಿಯಲ್ಲಿ JDS ಗೆದ್ದಿತ್ತು ಚುನಾವಣೆಯಲ್ಲಿ. ಆದ್ರೆ ಗೆಲ್ಲದೆ ಇದ್ರೂ ಕೂಡ ತನ್ನ ಮತ ಪ್ರಾಬಲ್ಯವನ್ನು ಉಳಿಸಿಕೊಂಡು ಬಂದಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ ಅದು ಯಲಹಂಕ ವಿಧಾನಸಭಾ ಕ್ಷೇತ್ರ. ಈಗ ಫಾರ್ ಎಕ್ಸಾಂಪಲ್ ನೀವು ಅಂಕಿಅಂಶವನ್ನು ಇಟ್ರಿ, 2016ರಲ್ಲಿ JDS ಸೆಕೆಂಡ್ ಪ್ಲೇಸ್ ನಲ್ಲಿ ಇತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ. 2023ರಲ್ಲಿ ಅಗೇನ್ JDS 3ನೇ ಪ್ಲೇಸ್, ಅದು 16.19% ಮತಗಳು. ದೊಡ್ಡ ಪ್ರಮಾಣದ ಮತಗಳು ಅವೆಲ್ಲವೂ ಕೂಡ ದೊಡ್ಡ ಪ್ರಮಾಣದ ಮತಗಳು. ಬಟ್ ವಾರ್ಡ್ಗಳಾಗಿ ಕಾರ್ಪೊರೇಷನ್ ಎಲೆಕ್ಷನ್ ಗೆ ಬಂದಂತಹ ಸಂದರ್ಭದಲ್ಲಿ ಅವು ಯಾವುದು ಕೂಡ ವಾರ್ಡ್ಗಳಾಗಿ JDS ಗೆ ಇಲ್ಲಿ ಕನ್ವರ್ಟ್ ಆಗಿಲ್ಲ. ನಿಜ. ಬಹುಶಃ JDS ನವರು ಏನಾದ್ರು ಸೀರಿಯಸ್ ಆಗಿ ಏನಾದ್ರು ಇಲ್ಲಿ ಎಫರ್ಟ್ ಅನ್ನ ಹಾಕಿದ್ರೆ ನಿಜ ಬಹುಶಃ ಇಲ್ಲೂ ಕೂಡ ಒಂದಿಷ್ಟು ಸ್ಥಾನಗಳನ್ನ ಗೆಲ್ಲುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಯಾಕಂದ್ರೆ JDS ಗೆ 16.19% ಮತವನ್ನ ತಂದಿದೆ. ಯಾಕಂದ್ರೆ ಕಡಿಮೆ ಏನಲ್ಲ. ಮುನೇಗೌಡರು ವೈಯಕ್ತಿಕವಾಗಿ ಕೂಡ ಗೊತ್ತಿರುವಂತ ವ್ಯಕ್ತಿ, ಸಜ್ಜನ ರಾಜಕಾರಣಿ. SR ವಿಶ್ವನಾಥ್ ಅಂತ ದೈತ್ಯನ ಮುಂದೆ, ಅವರ ಪ್ರಾಬಲ್ಯದ ಮುಂದೆ, ಯಾಕಂದ್ರೆ ಜನ, ಹಣ, ಎಲ್ಲ ಗುಣ ಎಲ್ಲ ಲೆಕ್ಕಾಚಾರದಲ್ಲಿ ನಡಿಬೇಕು, ತಂತ್ರ, ಪ್ರತಿತಂತ್ರ, ಕುತಂತ್ರ, ಆ ಮಟ್ಟಕ್ಕೆ ಮುನೇಗೌಡರು ಟೇಕ್ ಆಫ್ ಆಗಲಿಲ್ಲ. ಹಾಗಾಗಿ ವಾಟ್ ನೆಕ್ಸ್ಟ್ ಅಂದ್ರೆ ದಾಸರಳ್ಳಿ ಕಡೆ ಲೆಕ್ಕಾಚಾರ ಮಾಡ್ತಾವ್ರೆ. ಬಟ್ JDS ಎಲ್ಲ ಇದ್ದಾರೆ. ಹೀಗಾಗಿ JDS ಗೆ ಒಂದಷ್ಟು ಮತ ಯಲಹಂಕದಲ್ಲಿ ಬಂದಿತ್ತು ಅಂದ್ರೆ ಅದಕ್ಕೆ ಕಾರಣ ಮುನೇಗೌಡ್ರೆ.
ಎಸ್, ನಾನು ನೀವು ಡೀಟೇಲ್ ಹೇಳ್ತಾ ಇದ್ದೀರಿ. ನಾನು ಇಲ್ಲಿ ಬರುವಂತ 10 ವಾರ್ಡ್ಗಳು ಯಾವುದು ಅಂತ ಹೇಳ್ಬಿಡ್ತೀನಿ ಯಲಹಂಕದಲ್ಲಿ. ರಾಜಾ ಕೆಂಪೇಗೌಡ ವಾರ್ಡು ಸಾಮಾನ್ಯ ಮಹಿಳೆಯರು ಮಾತ್ರ ಸ್ಪರ್ಧಿಸಬಹುದು. ಏರೋ ಸಿಟಿ ವಾರ್ಡು ಹಿಂದುಳಿದ ವರ್ಗ ಬಿ, ಇದು ಮಹಿಳೆಯರು. ಚೌಡೇಶ್ವರಿ ವಾರ್ಡು ಹಿಂದುಳಿದ ವರ್ಗ ಎ, ಮಹಿಳೆ. ನ್ಯಾಯಾಂಗ ಬಡಾವಣೆ ಪರಿಶಿಷ್ಟ ಜಾತಿ, ಮಹಿಳೆ. ಯಲಹಂಕ ಸ್ಯಾಟಲೈಟ್ ಟೌನ್ ಹಿಂದುಳಿದ ವರ್ಗ ಎ, ದೊಡ್ಡ ಬೆಟ್ಟದಹಳ್ಳಿ ಪರಿಶಿಷ್ಟ ಪಂಗಡ. ಹಾಗೆ ಅಟ್ಟೂರು ಹಿಂದುಳಿದ ವರ್ಗ ಎ, ಮಹಿಳೆಯರು ಸ್ಪರ್ಧಿಸಬಹುದು. ಸೊ ಈ ಬಾರಿಯ GB ಎಲೆಕ್ಷನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ವಾರ್ಡ್ಗಳು ಹೆಚ್ಚಳ ಆಗಿರೋದ್ರಿಂದಾಗಿ, ಪಾಲಿಕೆ 5 ಆಗಿರೋದ್ರಿಂದಾಗಿ, ಜೊತೆಗೆ ಪ್ರತಿ ವಾರ್ಡ್ ಅನ್ನ ಹೊಸದಾಗಿ ಕ್ಷೇತ್ರ ವಿಂಗಡಣೆ ಮಾಡಿರುವ ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಆಗ್ಬೋದು. ಹೌದು, ಇದು ನಾವು ಕೊಡ್ತಿರುವಂತ ಲೆಕ್ಕ 2015 ಮತ್ತು 2010 ಲೆಕ್ಕಾಚಾರ. ನಿಜ. ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರವನ್ನು ಯಾಕೆ ಕೊಟ್ವಿ ಅಂತ ಹೇಳಿದ್ರೆ, ಆ ಅವಧಿಯಲ್ಲಿ 2010 ಮತ್ತು 2015 ಬಿಬಿಎಂಪಿಗೆ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಯಾರು ಶಾಸಕರಿದ್ರು ಅಂತ ಹೇಳಿ. 2010 ಬಿಬಿಎಂಪಿಗೆ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು. 2015 ಬಿಬಿಎಂಪಿ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಹೌದು. ಸೊ ಇವೆಲ್ಲವೂ ಕೂಡ ಮ್ಯಾಟರ್ ಆಗ್ತದೆ. ಯೋಗೀಶ್ ಅವರೇ, ನಿಮ್ಗೆ ಗೊತ್ತೇ ಇದೆ ಎಲೆಕ್ಷನ್ ಅಂದ ಮೇಲೆ. ನಿಜ. ಸೊ ವಾರ್ಡ್ ಜಾಸ್ತಿ ಆಗಿರೋದ್ರಿಂದ 3 ವಾರ್ಡ್ ಪ್ಲಸ್ ಆಗಿದೆ, ಇಲ್ಲಿ 4 ಇದ್ದಿದ್ದು 7 ಆಗಿರೋದ್ರಿಂದಾಗಿ, ಮತ್ತೆ ಜಿಯೋಗ್ರಫಿಕಲಿ ಒಂದಿಷ್ಟು ಚೇಂಜಸ್ ಕೂಡ ಆಗಿರೋದ್ರಿಂದಾಗಿ, ಹೌದು, ನೀವು ಹೇಳೋದಾಗಿ ದೊಡ್ಡ ಫೈಟ್ ಈ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾದು ನೋಡಬಹುದು. ನೀವು ಆರಂಭದಲ್ಲಿ ಹೇಳಿದ್ರೆ SR ವಿಶ್ವನಾಥ್ ಅವರು ಈಗ ಸರ್ಕಾರ ಇದ್ದಿದ್ರೆ ಸಚಿವರಾಗ್ಲೇಬೇಕಿದ್ದಂತ ಒಬ್ಬ ಪ್ರಮುಖ ಕ್ಯಾಂಡಿಡೇಟ್. ನಿಜ. ಬೆಂಗಳೂರಿನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಪ್ರಕಾರ ಅವರು ಫಸ್ಟ್ ಲಿಸ್ಟ್ ಅಲ್ಲೇ ಬರ್ತಾ ಇದ್ರು ಅಂತ ಅನ್ಸುತ್ತೆ. ಸೊ ಅವರಿಗೆ 2028 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ 2015 ಮತ್ತು 2010 ಏನು ಬಿಜೆಪಿ ಇಲ್ಲಿ ಸಾಧನೆಯನ್ನ ಮಾಡ್ತು, ಆ ಸಾಧನೆಯನ್ನ ಉಳಿಸ್ಕೊಂಡು ಹೋಗ್ಬೇಕಾದಂತ ಒಂದು ಸವಾಲಿದೆ. ಉಳಿಸ್ಕೊಂಡು ಹೋಗ್ತಾರೆ. ನನ್ನ ಪ್ರಕಾರ ಈ ಬಾರಿ GBA ಚುನಾವಣೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 10 ವಾರ್ಡ್ಗಳಲ್ಲಿ ಬಿಜೆಪಿ ಡಾಮಿನೇಟ್ ಮಾಡುತ್ತೆ. ಯಾಕಂದ್ರೆ JDS ಕೂಡ ಜೊತೆಯಲ್ಲಿ ಸಾಗಿದ್ರೆ ಸೀಟ್ ಹಂಚಿಕೆ ಮತ್ತೊಂದು ವ್ಯತ್ಯಾಸಗಳಾಗಬಹುದು. ಬಟ್ ಮೈತ್ರಿ ಕಾಂಗ್ರೆಸ್ಗಿಂತ ಸ್ವಲ್ಪ ಮುನ್ನಡೆಯನ್ನು ಸಾಧಿಸುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ GBA ಚುನಾವಣೆಯಲ್ಲಿ ಯಲಹಂಕದಲ್ಲಿ ಯಾವ ಪಾರ್ಟಿ ಪ್ರಾಬಲ್ಯವನ್ನ ಸಾಧಿಸಬಹುದು.